ಇವತ್ತೇನು ಹೈದರಾಬಾದ್ ಕರ್ನಾಟಕ ಹೋಗಿ ಕಲ್ಯಾಣ ಕರ್ನಾಟಕ ಆಗಿದೆ. ಒಂದು ಕಾರ್ಯಕ್ರಮ ಹೈದರಾಬಾದ್ ಕರ್ನಾಟಕ ಅಂತೇ ಇಟ್ಟಿದ್ದೆವು ನಾವು. ಅವರಿಗೆ ನೀವು ಬರಬೇಕು ಅಂತ ನಾನು ಸಾಕಷ್ಟು ಮುಂಚೆ ಕೇಳಲಿಕ್ಕೆ ಹೋದಾಗ, ಅಪ್ಪ ಈಗ ತೆಲಂಗಾಣ ರಾಜ್ಯ ಆಗಿದೆ, ಅಲ್ಲಿ ಹೈದರಾಬಾದ್ ಇದೆ, ಅವರೇ ಹೈದರಾಬಾದ್ ಸ್ಟೇಟ್ ಅಂತ ಕರ್ಕೊಂಬೋದಿಲ್ಲ, ನಿಮ್ಮಲ್ಲಿ ಹೈದರಾಬಾದು ಇಲ್ಲ, ನೀವ್ಯಾಕೆ ಹೈದರಾಬಾದ್ ಕರ್ನಾಟಕ ಅಂತ ಕರೀತೀರಿ? ಈ ಮಾತು ಮನಸ್ಸಿಗೆ ಹಚ್ಚಿ ಮತ್ತೆ ನಾವು ಹೆಸರನ್ನು ಬದಲಾಯಿಸಿ ಅದೊಂದು ಐತಿಹಾಸಿಕ ಕಾರ್ಯಕ್ರಮ. ಬಹುಶಃ ಅನೇಕ ಶ್ರೇಷ್ಠ ಜನರು ಒಂದು ವೇದಿಕೆ ಮೇಲೆ ಬಂದು ಗೊರೂರು ಚನ್ನಬಸಪ್ಪನವರು ಇದನ್ನು ಕಲ್ಯಾಣ ಕರ್ನಾಟಕ ಅಂತ 1,00,000 ಜನರಿಗೆ ಸಾಕ್ಷಿಯಾಗಿ ಘೋಷಣೆ ಮಾಡಿದಾಗ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಅಲ್ಲಿದ್ದರು. ನಾವು ಎಜಿಟೇಷನ್ ಮಾಡಲಿಲ್ಲ, ಧರಣಿ ಮಾಡಲಿಲ್ಲ, ಸಂಘರ್ಷ ಮಾಡಲಿಲ್ಲ. 4 ವರ್ಷದೊಳಗೆ ಸರ್ಕಾರ ಆದೇಶ ತೆಗೆದು ಎಲ್ಲೆಲ್ಲಿ ಹೈದರಾಬಾದ್ ಅಂತ ಬರುತ್ತದೆ ಅದು ತೆಗೆದು ಕಲ್ಯಾಣ ಅಂತ ನಾಮ ಜೋಡಿಸ್ತಕ್ಕಂಥ ಶ್ರೇಷ್ಠ ಕಾರ್ಯ ಅದು ಅವರ ಶಕ್ತಿಯಿಂದ ನಡೆದು ಹೋಯಿತು.